ಏನು ಉತ್ತರಾಯಣಕ್ಕೆ ಅಷ್ಟೊಂದು ಮಹತ್ವ ಅಂತಂದರೆ, ಸೂರ್ಯ ಪೂರ್ವ ದಿಕ್ಕಿನಿಂದ ಸ್ವಲ್ಪ ಉತ್ತರ ದಿಕ್ಕಿಗೆ ತಿರ್ಕೊಳ್ತಾನೆ ಈ ಕಾಲದಲ್ಲಿ. ಇದು ಬಹಳ ವಿಶೇಷ, ವಿಶಿಷ್ಟ ಮತ್ತು ಪವಿತ್ರ ಅಂತ ಹೇಳ್ತಾರೆ. ಈ ಮಾಸದಲ್ಲಿ ಪ್ರಾಣ ಬಿಟ್ಟೋರಿಗೆ ನೇರವಾಗಿ ಸ್ವರ್ಗ ಸಿಗುತ್ತೆ, ಮುಕ್ತಿ ಸಿಗುತ್ತೆ ಅನ್ನುವಂಥದ್ದು ಒಂದು ನಂಬಿಕೆ. ಹೀಗಾಗಿ ಭೀಷ್ಮ ಉತ್ತರಾಯಣ ಕಾಲದವರೆಗೂ ಕಾಯ್ತಾನೆ. ಭೀಷ್ಮ ಮಹಾಭಾರತದ ಯುದ್ಧದಲ್ಲಿ ಮೈ ತುಂಬ ಬಾಣಗಳನ್ನು ಹೊಡೆಸ್ಕೊಂಡು ಅರ್ಜುನನ ಬಾಣಗಳ ಹೊಡೆದಂತಹ ಆ ಬಿರುಸಿಗೆ ಇಡೀ ಅವನ ದೇಹ ಬಾಣಗಳಿಂದ ಚುಚ್ಚಲ್ಪಟ್ಟಿರ್ತದೆ. ಅವನು ಬಾಣಗಳ ಮೇಲೆ ಮಲಗಿರ್ತಾನೆ. ಬೇರೆಯವರಾಗಿದ್ದರೆ ಸತ್ತೋಗ್ಬಿಡ್ತಾಯಿದ್ರು. ಅವನು ಸಾಯಲ್ಲ. ಯಾಕೆ ಅಂತಂದರೆ ಅವನು ಸ್ವಾಯಿಚ್ಛಾ ಮರಣಿ. ಅವನು ದೇವರಿಂದ ವರ ಪಡ್ಕೊಂಡಿರ್ತಾನೆ, ನಾನು ಇಚ್ಛಿಸಿದಾಗ ನಾನು ಪ್ರಾಣವನ್ನು ಬಿಡ್ತೀನಿ ಅಂತ ಹೇಳಿಬಿಟ್ಟು. ಹೀಗಾಗಿ ಉತ್ತರಾಯಣ ಕಾಲದವರೆಗೂ ಕೂಡ ಅವನು ಕಾಯ್ತಾನೆ. ಜೊತೆಗೆ ಈ ಮಹಾಭಾರತದ ಸೋಲು ಗೆಲುವನ್ನು ನೋಡಬೇಕು, ಈ ರಿಸಲ್ಟನ್ನು ನೋಡಿಕೊಂಡೇ ನಾನು ಹೋಗಬೇಕು ಅಂತ ಹೇಳಿಬಿಟ್ಟು ಕಾಯ್ತಾ ಇರ್ತಾರೆ. ಆ ರಿಸಲ್ಟ್ ಆಗುತ್ತೆ. ರಿಸಲ್ಟ್ ಆದಮೇಲೆ ಪಾಂಡವರು ಗೆಲ್ತಾರೆ. ಗೆದ್ದ ಮೇಲೆ ಒಂದು ದಿನ ಇವರು ಬಾಣಗಳ ಮೇಲೆ ಮಲಗಿರ್ತಾರಲ್ಲ, ಈ ಪಿತಾಮಹನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಪಾಂಡವರೆಲ್ಲ ಬರ್ತಾರೆ. ಆವಾಗ ಭೀಷ್ಮಾಚಾರಿ ಒಂದು ಮಾತನ್ನು ಹೇಳ್ತಾನೆ ಎಲ್ಲರಿಗೂ, ನೋಡಿಪ್ಪ, ಧರ್ಮವಾಗಿ ನಡೀರಿ, ನ್ಯಾಯವಾಗಿ ನಡೀರಿ, ಸತ್ಯವಾಗಿ ನಡೀರಿ. ಸತ್ಯಕ್ಕೆ ಯಾವತ್ತೂ ಕೂಡ ಜಯ ಇದ್ದೇ ಇರ್ತದೆ. ಅದಕ್ಕೋಸ್ಕರ ನೀವು ಗೆದ್ದಿದ್ದೀರಾ ಎಂಬುದಾಗಿ ಬಹಳ ವಿನಯದಿಂದ ಆಧ್ಯಾತ್ಮಿಕವನ್ನು ಮಾತಾಡ್ತಾರೆ. ಆವಾಗ ದ್ರೌಪದಿ ನಗಕ್ಕೆ ಶುರು ಮಾಡ್ತಾಳೆ. ಆಗ ಏನು ತಾಯಿ ನಗ್ತೀಯ ಅಂಥೇಳಿ ಭೀಷ್ಮ ಕೇಳ್ತಾನೆ. ಅಲ್ಲ, ನಿಮಗೆ ಸಾಯುವಂತಹ ಈ ಸಂದರ್ಭದಲ್ಲಿ ಇಷ್ಟು ಒಳ್ಳೆಯ ಬುದ್ಧಿ ಬಂದಿದೆ, ಮೊದಲು ನಿಮ್ಗೆ ಯಾಕೆ ಈ ಬುದ್ಧಿ ಇರಲಿಲ್ಲ? ಇಷ್ಟು ಚೆನ್ನಾಗಿ ಇವಾಗ ಆಧ್ಯಾತ್ಮಿಕವನ್ನು ಮಾತಾಡ್ತಾ ಇದ್ದೀರಿ ಅಂತ ಅಂದಾಗ ಅದಕ್ಕೆ ಭೀಷ್ಮಾಚಾರ್ಯ ಹೇಳ್ತಾನೆ, ನೋಡಮ್ಮ, ನಾನು ಎಷ್ಟೇ ಜ್ಞಾನಿ ಆಗಿದ್ರೂ ಸಹ ನಾನು ದುರ್ಯೋಧನನ ಅನ್ನವನ್ನು ಅವನ ಮನೆಯಲ್ಲಿ ಅನ್ನ ತಿಂದ್ಕೊಂಡು ಅವನ ಹಂಗಿನಲ್ಲಿರ್ತಾ ಇದ್ದೆ. ಹೀಗಾಗಿ ನಾನು ಅವನಿಗೆ ನಿಯತ್ತಾಗಿ ನಡ್ಕೊಳ್ಬೇಕಾಗಿತ್ತು. ಜೊತೆಗೆ ಅವನ ಪಾಪದ ಅನ್ನ ನಮಗೆ ಅಂಧಕಾರವನ್ನು ಸೃಷ್ಟಿ ಮಾಡಿತ್ತಮ್ಮ. ಈಗ ನನ್ನ ದೇಹದಲ್ಲಿರ್ತಕ್ಕಂಥ ಎಲ್ಲ ರಕ್ತ ಆಚೆ ಹೊಟ್ಟೋಗ್ಬಿಟ್ಟಿದೆ. ಅವನ ಪಾಪದ ಅನ್ನದ ಫಲವಾಗಿ ತಿಂದಂತಹ ಎಲ್ಲ ರಕ್ತ ಆಚೆ ಹೋಗಿರೋದ್ರಿಂದ ನಾನೀಗ ಪರಿಶುದ್ಧನಾಗಿದ್ದೇನೆ. ಅದರಿಂದ ನಾನು ನ್ಯಾಯವನ್ನು ಮಾತಾಡ್ತಾ ಇದ್ದೀನಿ, ಸತ್ಯವನ್ನು ಹೇಳ್ತಾ ಇದ್ದೀನಿ ಅಂತ ಹೇಳ್ತಾಳೆ. ಸೊ ಹೀಗೆ ಗಂಗಾಪುತ್ರ ಭೀಷ್ಮಾಚಾರಿ ಈ ಒಂದು ಉತ್ತರಾಯಣ ಕಾಲದಲ್ಲಿ ಪ್ರಾಣವನ್ನು ಬಿಟ್ಟೋದಕ್ಕೋಸ್ಕರ ಈ ಸಂಕ್ರಾಂತಿಗೆ ಒಂದು ಅತ್ಯುತ್ತಮವಾದಂತಹ ಒಂದು ಬೆಲೆ ಸಿಕ್ಕಿದ್ದು, ಮಹತ್ವ ಸಿಕ್ಕಿದ್ದು ಅಂತಂತಂದರೆ ಗಂಗಾಪುತ್ರ ಭೀಷ್ಮಾಚಾರಿಯಿಂದ.